ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು JPA, ಹೈಬರ್ನೇಟ್, ORM ಫ್ರೇಮ್ವರ್ಕ್ ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ವೆರಿ ಇಂಪಾರ್ಟೆಂಟ್ JPA ಮೆಥಡ್ಸ್ನ ಕೂಡ ಡಿಸ್ಕಸ್ ಮಾಡಿದ್ವಿ. ಫಸ್ಟ್ನೇ ಮೆಥಡ್ ನಾವು ಪರ್ಸಿಸ್ಟ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದಾದಮೇಲೆ ಕ್ರಿಯೇಟ್ ಕ್ವೆರಿ ಅನ್ನೋ ಮೆಥಡ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್ ವೀಡಿಯೋಸ್ ಅದೆಲ್ಲ. ನೀವು ಆ ವಿಡಿಯೋನ ಮಿಸ್ ಮಾಡಿದ್ರಿ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋನ ಹೋಗಿ ವಾಚ್ ಮಾಡಿರಿ. ಈ ವಿಡಿಯೋದಲ್ಲಿ ನಾವು ಇನ್ನೂ ಒಂದು ಮೆಥಡನ್ನ ಯಾವ ರೀತಿ ಕನ್ವರ್ಟ್ ಮಾಡ್ಬೋದು, ಪ್ರೀವಿಯಸ್ಲಿ ನಾವು JDBC APIನ ಯೂಸ್ ಮಾಡಿ ಒಂದು ಸಿಂಗಲ್ ರೆಕಾರ್ಡ್ನ ಫೆಚ್ ಮಾಡೋದಕ್ಕೆ ಬೇಸ್ಡ್ ಆನ್ ID ಅದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಯಾವ ರೀತಿ ಅದನ್ನು ನಾವು ಕನ್ವರ್ಟ್ ಮಾಡ್ಬೋದು, ಓಕೆನಾ, JPAನ ಯೂಸ್ ಮಾಡಿಕೊಂಡು ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಫಸ್ಟ್ನೇ ವಿಡಿಯೋದಲ್ಲಿ ನಾವು ಟ್ರಾನ್ಸಾಕ್ಷನ್ ಅನೋಟೇಷನ್ನ ಆ್ಯಡ್ ಮಾಡಿದ್ವಿ, ಒಂದು ರೆಕಾರ್ಡ್ನ ಸೇವ್ ಮಾಡಬೇಕಾದ್ರೆ. ಬಟ್ ನಾವು ಅದೇ ರಿಟ್ರೀವ್ ಮಾಡಬೇಕಾದ್ರೆ ನಾನು ಟ್ರಾನ್ಸಾಕ್ಷನ್ ಅಲರ್ಟೇಷನ್ನ ಆ್ಯಡ್ ಮಾಡಿಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, ಓಕೆನಾ. ಏನಕ್ಕೆ ನೀವು ಕೇಳ್ಬೋದು, ಹಾಗಾದರೆ ಇಲ್ಲೂ ಕೂಡ ನಾವು ಡೇಟಾಬೇಸ್ ಆಪರೇಷನ್ನೇ ಮಾಡ್ತಿದ್ದೀವಲ್ಲ, ಇಲ್ಲೂ ನಾವು ಟ್ರಾನ್ಸಾಕ್ಷನ್ ಅಲರ್ಟೇಷನ್ನ ಆ್ಯಡ್ ಮಾಡಬೇಕಾಗಿತ್ತಲ್ಲ? ನಾಟ್ ನೆಸೆಸರಿ. ನಾವು ಟ್ರಾನ್ಸಾಕ್ಷನ್ ಅಲರ್ಟೇಷನ್ ಯಾವಾಗ ಒಂದು ಟ್ರಾನ್ಸಾಕ್ಷನಲ್ಲಿ ಯಾವಾಗ ರನ್ ಮಾಡ್ತೀವಪ್ಪ ಒಂದು ಕ್ವೆರಿನ ಅಂತಂದರೆ ಎನಿಥಿಂಗ್ ವಿಚ್ ಆರ್ ಡೂಯಿಂಗ್ ಸಮ್ ರಿಲೇಟೆಡ್ ಟು ಇನ್ಸರ್ಷನ್ ಆಪರೇಷನ್ನು, ಅಪ್ಡೇಷನ್ ಆಪರೇಷನ್ ಮಾಡಬೇಕಾದ್ರೆ ನಾವು ಯೂಸ್ ಮಾಡ್ತೀವಿ. ನಾವು ಇಲ್ಲಿ ಮಾಡ್ತಿರೋದು ರೀಡ್ ಆಪರೇಷನಿಗೆ ನಾವು ಯಾವುದೇ ಥರ ಟ್ರಾನ್ಸಾಕ್ಷನಲ್ಲಿ ರನ್ ಮಾಡೋ ಅವಶ್ಯಕತೆ ಇಲ್ಲ, ಓಕೆನಾ. ಸೊ ಇಲ್ಲಿ ಏನು ಯಾವುದೇ ಥರ ಒಂದು ನೆಸೆಸಿಟಿ ಇಲ್ಲ. ಯಾವಾಗ ನೀವು ಒಂದು ಡೇಟಾಬೇಸಲ್ಲಿ ಇನ್ಸರ್ಟ್ ಮಾಡ್ತಿರ್ತೀರ, ಏನೋ ಒಂದು ರೆಕಾರ್ಡ್ನ ಅಪ್ಡೇಟ್ ಮಾಡ್ತಿರ್ತೀರ, ಓಕೆನಾ. ಸೊ ಆ ಟೈಮಲ್ಲಿ ನಾವು ಟ್ರಾನ್ಸಾಕ್ಷನ್ ಒಳಗಡೆಗೆ ರನ್ ಮಾಡ್ತೀವಿ, ಓಕೆನಾ. ಯಾಕಂದರೆ ಒಂದೇನೋ ಸಮಥಿಂಗ್ ವಿ ಆರ್ ಇನ್ಸರ್ಟಿಂಗ್, ನ್ಯೂ ರೆಕಾರ್ಡ್ನ ಇನ್ಸರ್ಟ್ ಮಾಡ್ತೀವಿ, ಒಂದು ನ್ಯೂ ಡೇಟಾನ ಇನ್ಸರ್ಟ್ ಮಾಡ್ತಿದ್ದೀವಿ, ಓಕೆನಾ. ಅದು ಇನ್ಸರ್ಟ್ ಮಾಡಬೇಕಾದ್ರೆ ಏನು ಬೇಕಾದ್ರೂ ಆಗ್ಬೋದು, ಫೇಲ್ ಆಗ್ಬೋದು, ಏನಾರು ಆಗ್ಬೋದು. ಆವಾಗ ನಾವು ಕಂಪ್ಲೀಟ್ ಟ್ರಾನ್ಸಾಕ್ಷನ್ನ ರೋಲ್ ಬ್ಯಾಕ್ ಮಾಡಬೇಕಾಗುತ್ತೆ, ಓಕೆನಾ. ಆ ಟೈಮಲ್ಲಿ ಮಾತ್ರ ನಾವು ಟ್ರಾನ್ಸಾಕ್ಷನ್ನ ಯೂಸ್ ಮಾಡ್ತೀವಿ, ಓಕೆನಾ. ಜಸ್ಟ್ ರಿಮೆಂಬರ್, ಇನ್ಸರ್ಷನ್ ಮತ್ತು ಡಿಲೀಷನ್ ಮಾಡಬೇಕಾದ್ರೆ ವಿ ವಿಲ್ ರನ್ ಇಟ್ ಇನ್ ಎ ಟ್ರಾನ್ಸಾಕ್ಷನಲ್ಲಿ. ಇಲ್ಲಿ ನಾವು ರೀಡ್ ಆಪರೇಷನ್ ಮಾಡ್ತಿದ್ವಿ, ಇಟ್ ಈಸ್ ನಾಟ್ ನೆಸೆಸರಿ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಟ್ರಾನ್ಸಾಕ್ಷನ್ ಅನೋಟೇಷನ್ನ ಆ್ಯಡ್ ಮಾಡಿಲ್ಲ. ರೈಟ್, ಹಾಗಾದರೆ ಸ್ಕ್ರಾಲ್ ಮಾಡೋಣ. ನೆಕ್ಸ್ಟ್ ಮೆಥಡ್ಡು ಫೈಂಡ್ ಯೂಸರ್ ಬೈ ID. ಅಂದರೆ ನಾವಿಲ್ಲಿ ಒಂದು ಯೂಸರ್ ಆಬ್ಜೆಕ್ಟ್ನ ಗೆಟ್ ಮಾಡ್ತಿದ್ವಿ ಬೇಸ್ಡ್ ಆನ್ ID, ಓಕೆನಾ. ಇದನ್ನು ಯಾವ ರೀತಿ ನಾವು ಕನ್ವರ್ಟ್ ಮಾಡ್ಬೋದು, ಓಕೆನಾ, ಅದನ್ನು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಅಬ್ಸರ್ವ್ ಮಾಡಿದ್ದೀರಾ, ಇಲ್ಲಿ SQL ಕ್ವೆರಿನ ಬರೆದಿದ್ದೀವಿ, ಓಕೆನಾ. ಇಟ್ ಈಸ್ ವೆರಿ ಸಿಂಪಲ್ ಕ್ವೆರಿ, ಬಟ್ ವೆನ್ ವಿ ಆರ್ ವರ್ಕಿಂಗ್ ವಿತ್ ಲಾರ್ಜ್ ಪ್ರಾಜೆಕ್ಟ್ಸ್ ಎಷ್ಟೊಂದು ಕಾಂಪ್ಲೆಕ್ಸ್ ಕ್ವೆರಿ ಕೂಡ ಇರುತ್ತೆ, ಹೌದಾ. ಸೊ ಅದನ್ನು ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಇದನ್ನು ಕಮೆಂಟ್ ಮಾಡೋಣ. ಇಟ್ ಈಸ್ ನಾಟ್ ನೆಸೆಸರಿ. ನಮಗೆ ವಿ ವಿಲ್ ಯೂಸ್ ಎಂಟಿಟಿ ಮ್ಯಾನೇಜರ್, ಓಕೆ. ಎಂಟಿಟಿ ಮ್ಯಾನೇಜರ್ ನಾವೇನು ಮಾಡ್ತಿದ್ವಿ ಇಲ್ಲಿ, ಫಸ್ಟ್ ಆಫ್ ಆಲ್ ಫೈಂಡ್ ಮಾಡ್ತಿದ್ವಿ. ನಾನು ಆಲ್ರೆಡಿ ಮೆಥಡ್ ನೇಮ್, ಅದಕ್ಕೆ ನೇಮಿಂಗ್ ಕನ್ವೆನ್ಷನ್ ಕೊಟ್ಟಿದ್ದೀನಿ. ಫೈಂಡ್ ಯೂಸರ್ ಅಂದರೆ ಒಂದು ಯೂಸರ್ ಆಬ್ಜೆಕ್ಟ್ನ ಫೈಂಡ್ ಮಾಡ್ತಿದ್ದೀನಿ ಬೇಸ್ಡ್ ಆನ್ ID. ಫೈಂಡ್ ಮಾಡ್ತಾ ಇದ್ದೀನಿ, ಹೌದಾ. ಇಲ್ಲಿ ಎಂಟಿಟಿ ಮ್ಯಾನೇಜರಲ್ಲಿ ಕೂಡ ಒಂದು ಮೆಥಡ್ ಇದೆ ವಿಚ್ ಈಸ್ ಕಾಲ್ಡ್ ಆಸ್ ಫೈಂಡ್, ಓಕೆನಾ. ಇಲ್ಲಿ ನೋಡ್ಬೋದು ಎಷ್ಟೊಂದು ಓವರ್ಲೋಡೆಡ್ ಮೆಥಡ್ಸ್ ಆ್ಯಕ್ಚುಲಿ ಇದು. ಅದರಲ್ಲಿ ಒನ್ ಆಫ್ ದ ಮೆಥಡಿಗೆ ನಾವೇನು ಪಾಸ್ ಮಾಡ್ತೀವಿ, ಒಂದು ಎಂಟಿಟಿ ಕ್ಲಾಸ್ನ ಪಾಸ್ ಮಾಡ್ತೀವಿ. ಇಲ್ಲಿ ಆಬ್ಜೆಕ್ಟ್ ಪ್ರೈಮರಿ ಕೀನ ಪಾಸ್ ಮಾಡ್ತೀವಿ. ಅವರೇ ಕೊಟ್ಟಿದ್ದಾರೆ ಪ್ರೈಮರಿ ಕೀ. ಈ ಪ್ರೈಮರಿ ಕೀನ ನಾವು ಪಾಸ್ ಮಾಡಿದಾಗ ಏನಾಗುತ್ತೆ, ಪ್ರೈಮರಿ ಕೀ ಫಸ್ಟ್ ಆಫ್ ಆಲ್ ನಮ್ಮ ಟೇಬಲಲ್ಲಿ ಯಾವ್ದು ಮಾಡಿದ್ದೀವಿ, ID ನಾವು ಪ್ರೈಮರಿ ಕೀ ಮಾಡಿದ್ದೀವಿ. ನಾವಿಲ್ಲಿ ಫೈಂಡ್ ಮಾಡ್ತಿರೋದು ಬೇಸ್ಡ್ ಆನ್ ID, ಹೌದಾ. ಸೊ ಹಾಗಾಗಿ ನಾವು ಫೈಂಡ್ ಮೆಥಡ್ನ ನಾವು ಯೂಸ್ ಮಾಡ್ಬೋದು, ರೈಟ್. ಈ ಫೈಂಡ್ ಮೆಥಡ್ ಏನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಒಂದು ಪ್ರೈಮರಿ ಕೀ ಇರುತ್ತೆ, ಸೆಕೆಂಡ್ನೇ ಪ್ಯಾರಾಮೀಟರ್, ಫಸ್ಟ್ನೇ ಪ್ಯಾರಾಮೀಟರ್ ಆಬ್ಜೆಕ್ಟ್. ಆ ಆಬ್ಜೆಕ್ಟ್ ಒಳಗಡೆಗೆ ಯಾವುದು ಪ್ರೈಮರಿ ಕೀ ಇದೆ, ID ಇದೆ, ಅದನ್ನು ಪಾಸ್ ಮಾಡಿದಾಗ ಬೇಸ್ಡ್ ಆನ್ ದಟ್ ವ್ಯಾಲ್ಯೂ ಇಟ್ ಈಸ್ ಗೋಯಿಂಗ್ ಟು ಫೆಚ್ ದಿ ಆಬ್ಜೆಕ್ಟ್. ಸೊ ಇಲ್ಲ ನಾನು ಮಾಡ್ತೀನಿ, ಫೈಂಡ್ ಆಬ್ಜೆಕ್ಟಿಗೆ ಫಸ್ಟ್ನೇ ಪ್ಯಾರಾಮೀಟರು ಯಾವೊಂದು ಕ್ಲಾಸಿನ ಆಬ್ಜೆಕ್ಟನ್ನು ನಾನು ಫೆಚ್ ಮಾಡಬೇಕು, ಯಾವ ಎಂಟಿಟಿ ನಾನು ಫೆಚ್ ಮಾಡಬೇಕು ಅಂತ ನಾನು ಸ್ಪೆಸಿಫೈ ಮಾಡಬೇಕು. ಸೊ ಇಲ್ಲಿ ನಾನು ಫೆಚ್ ಮಾಡಬೇಕಾಗಿರೋದು ಯೂಸರ್, ರೈಟ್. ಯೂಸರ್ ಡಾಟ್ ಕ್ಲಾಸ್, ದಿಸ್ ಇಸ್ ದ ಫಸ್ಟ್ ಪ್ಯಾರಾಮೀಟರ್. ಸೆಕೆಂಡ್ನೇ ಪ್ಯಾರಾಮೀಟರ್ ಏನು, ಈ ಯೂಸರ್ ಎಂಟಿಟಿ ಒಳಗಡೆಗೆ ಪ್ರೈಮರಿ ಕೀ ಕಾಲಮ್ನ ಯಾವ್ದು ಮಾಡಿದ್ದೀವಿ, ID ಕಾಲಮ್ನ ನಾವು ಮಾಡಿದ್ದೀವಿ, ಓಕೆನಾ. ಸೊ ಹಾಗಾದರೆ ಆ ID ಕಾಲಮ್, ಆ ಒಂದು ಕಾಲಮ್ ಪ್ರೈಮರಿ ಕೀ ಕಾಲಮ್, ಹೌದಾ, ಅದರಲ್ಲಿರೋ ವ್ಯಾಲ್ಯೂನ ಪಾಸ್ ಮಾಡಿದ್ವಿ ಅಂತಂದರೆ ನಮಗೆ ಬೇಕಾಗಿರೋ ಒಂದು ಯೂಸರ್ ಆಬ್ಜೆಕ್ಟು ಸಿಗುತ್ತೆ. ಇಲ್ಲಿ ನಾವೇನಾದರೂ ಫೈಂಡ್ ಬೈ ನೇಮ್ ಅಂತ ಏನಾದರೂ ಕ್ರಿಯೇಟ್ ಮಾಡಿದರೆ, ನಾವೇನಾದರೂ ಒಂದು ಆ ಯೂಸರ್ ಆಬ್ಜೆಕ್ಟ್ನ ನೇಮಿಂದ ನಾವೇನಾದರೂ ಫೆಚ್ ಮಾಡೋದಾಗಿತ್ತು ಅಂದಿದ್ರೆ ಆವಾಗ ನಮಗೆ ಫೈಂಡ್ ಕ್ವೆರಿ ವರ್ಕ್ ಆಗೋಲ್ಲ, ಓಕೆನಾ. ಫೈಂಡ್ ಕ್ವೆರಿ ಯಾವಾಗ ವರ್ಕ್ ಆಗುತ್ತೆ, ಓನ್ಲಿ ನೀವು ಆ ಒಂದು ಯೂಸರ್ ಆಬ್ಜೆಕ್ಟ್ನ ಪ್ರೈಮರಿ ಕೀನ ಯೂಸ್ ಮಾಡ್ಕೊಂಡು ಏನಾದರೂ ಫೆಚ್ ಮಾಡ್ತಿದ್ಯಾ ಅಂತಂದರೆ ಆ ಆಬ್ಜೆಕ್ಟ್ನ, ಆವಾಗ ನಮಗೆ ಫೈಂಡ್ ಮೆಥಡ್ನ ಯೂಸ್ ಮಾಡ್ತೀವಿ. ಲೆಟ್ಸ್ ಸೇ ಸಪೋಸ್ ಫೈಂಡ್ ಬೈ ನೇಮ್, ಫೈಂಡ್ ಬೈ ಇಮೇಲ್ ಅಂಥ ಟೈಮಲ್ಲೆಲ್ಲ ವಿ ಹ್ಯಾವ್ ಟು ಯೂಸ್ ದ ಸೇಮ್ ಓಲ್ಡ್ ಕ್ರಿಯೇಟ್ ಕ್ವೆರಿ. ಇಲ್ಲಿ ನಾವು ಕ್ರಿಯೇಟ್ ಕ್ವೆರಿ ಮೆಥಡ್ನ ಯೂಸ್ ಮಾಡಿ ಫೆಚ್ ಮಾಡಬೇಕಾಗತ್ತೆ, ಓಕೆನಾ. ರಿಮೆಂಬರ್ ದಟ್ ನಾವಿಲ್ಲಿ ಯೂಸ್ ಮಾಡ್ತಿರೋದು ಫೈಂಡ್ ಮೆಥಡು. ಇಟ್ ಈಸ್ ಓನ್ಲಿ ಗೋಯಿಂಗ್ ಟು ಫೆಚ್ ದಿ ಯೂಸರ್ ಆಬ್ಜೆಕ್ಟ್ ಬೇಸ್ಡ್ ಆನ್ ದಿ ಪ್ರೈಮರಿ ಕೀ. ನಮಗೂ ಅದೇ ಬೇಕಾಗಿರೋದು, ID ಕಾಲಮ್ನು ನಾವು ಪ್ರೈಮರಿ ಕೀ ಕಾಲಮ್ ಮಾಡಿದ್ದೀವಿ.
ಹಾಗಾದರೆ ಇಲ್ಲಿ ಐ ಡಿನ ಪಾಸ್ ಮಾಡೋಣ. ಈ ಐ ಡಿ ಒಳಗಡೆಗೆ ವ್ಯಾಲ್ಯೂ ಇರುತ್ತೆ. ಆ ಬೇಸ್ಡ್ ಆನ್ ವ್ಯಾಲ್ಯೂ ಇಟ್ ಈಸ್ ಗೋಯಿಂಗ್ ಟು ಫೆಚ್ ದಿ ರೆಕಾರ್ಡ್. ರೋನ ಫೆಚ್ ಮಾಡುತ್ತೆ, ಆಟೋಮೆಟಿಕ್ಕಾಗಿ ಯೂಸರ್ ಎಂಟಿಟಿಗೆ ಕನ್ವರ್ಟ್ ಮಾಡುತ್ತೆ, ನಮಗೆ ವ್ಯಾಲ್ಯೂನ ರಿಟ್ರೀವ್ ಮಾಡುತ್ತೆ. ಸೊ ನಾನೀಗ ವಾಪಸ್ ರಿಟರ್ನ್ನ ಮಾಡ್ತೀನಿ. ಸೊ ಈಗ ನೋಡ್ಬೋದು ನೀವು ಈ ಫೈಂಡ್ ಮೆಥಡ್ ಏನು ರಿಟರ್ನ್ ಮಾಡುತ್ತೆ, ಟಿ. ಓಕೆನಾ. ಸೊ ಟಿ ಅಂತಂದ್ರೇನು, ಇಲ್ಲಿ ನಮ್ಮ ಕೇಸಲ್ಲಿ ಯೂಸರ್ ಆಬ್ಜೆಕ್ಟ್. ಈ ಯೂಸರ್ ಆಬ್ಜೆಕ್ಟ್ನ ರಿಟರ್ನ್ ಮಾಡುತ್ತೆ. ರೈಟ್. ಸೊ ನಾವೇನು ಮಾಡೋಣ, ಈಗ ಸ್ಟಾಪ್ ಮಾಡಿ ರೀಸ್ಟಾರ್ಟ್ ಮಾಡೋಣ. ಇದನ್ನು ರೀಸ್ಟಾರ್ಟ್ ಎಗೇನ್ ನಾವು ಇಲ್ಲಿ ಮಾಡ್ತಿರೋದು ರೀಡ್ ಆಪ್ರೇಷನ್ ಆಗಿರೋದ್ರಿಂದ ವಿ ಡೋಂಟ್ ನೀಡ್ ಎನಿ ಟ್ರಾನ್ಸಾಕ್ಷನ್. ನಾವು ಯಾವುದೇ ಥರ ಒಂದು ಟ್ರಾನ್ಸಾಕ್ಷನ್ ರನ್ ಮಾಡೋ ಅವಶ್ಯಕತೆ ಇಲ್ಲ. ಫೈನ್. ಸೊ ವೆರಿ ಸಿಂಪಲ್, ಒಂದು ಲೈನಲ್ಲೇ ನಾನು ಕಂಪ್ಲೀಟ್ ಮೆಥಡ್ನ ಕಂಪ್ಲೀಟ್ ಮಾಡಿದ್ದೀನಿ. ಹೌದಾ. ನಮಗೆ ಎಗೇನ್ ನಾವು ಇಲ್ಲಿ ಕ್ವೆರಿ ಬರೆದು ಆ ಕ್ವೆರಿನ JDBC ಕ್ವೆರಿ ಫಾರ್ ಆಬ್ಜೆಕ್ಟ್ ಅಂತ ಮೆಥಡಿಗೆ ಪಾಸ್ ಮಾಡಿ ಅದನ್ನು ಯೂಸರ್ ರೋ ಮ್ಯಾಪರ್ಗೆ ಕಳಿಸಿ ಅಲ್ಲಿಂದ ಮ್ಯಾಪ್ ಮಾಡಿ ಐ ಡಿನ ಪಾಸ್ ಮಾಡೋ ನೆಸೆಸಿಟಿನೇ ಇಲ್ಲ. ಇಟ್ಸ್ ವೆರಿ ಜಸ್ಟ್ ಒಂದು ಲೈನಲ್ಲಿ ನಾವು ಈಸಿಯಾಗಿ ರೆಕಾರ್ಡ್ನ ಫೆಚ್ ಮಾಡ್ತಿದ್ದೀವಿ. ರೈಟ್. ವಾಪಸ್ ಬ್ರೌಸರಿಗೆ ಹೋಗೋಣ. ಸೊ ನಾನೇನು ಮಾಡ್ತೀನಿ, ಒಂದು ಸಲ ರಿಫ್ರೆಶ್ ಮಾಡ್ತೀನಿ. ಓಕೆ. ಈಗೇನು ಮಾಡೋಣ, ನಮಗೆ ಎಡಿಟ್ ಮಾಡೋಣ. ಏನಕ್ಕಂತಂದರೆ ಎಡಿಟ್ ಕ್ಲಿಕ್ ಆದಾಗಲೇ ನಾವು ವಾಪಸ್ ಆ ಒಂದು ಫಾರ್ಮ್ ಎಡಿಟಿಂಗಿಗೆ ಹೋಗ್ತೀವಿ. ಅಲ್ಲಿ ನಮಗೆ ಒಂದು ಆಬ್ಜೆಕ್ಟ್ನ ಫೆಚ್ ಮಾಡ್ತೀವಿ. ರೈಟ್. ಸೊ ಎಡಿಟ್ನ ಕ್ಲಿಕ್ ಮಾಡ್ತೀನಿ. ನಮಗೆ ಸೇಮ್ ರೆಕಾರ್ಡ್ ಡಿಸ್ಪ್ಲೇ ಆಗ್ತಿದೆ, bharat@example.com. ಸೊ ವಾಪಸ್ ಎಡಿಟ್ ಕ್ಲಿಕ್ ಮಾಡ್ತೀನಿ. bhushan.sc@gmail.com, ವಿಚ್ ಮೀನ್ಸ್ ನಮಗೆ ನಾವಿಲ್ಲಿ ಬರ್ದಿರೋ ಮೆಥಡು ವರ್ಕ್ ಆಗ್ತಿದೆ. ಓಕೆನಾ. ಸೊ ಈ ರೀತಿ ನಾವು ಯೂಸಿಂಗ್ ಫೈಂಡ್ ಮೆಥಡ್ನ ಯೂಸ್ ಮಾಡಿಕೊಂಡು ನಾವು ಒಂದು ಆಬ್ಜೆಕ್ಟ್ನ ಫೆಚ್ ಮಾಡ್ಬೋದು ಬೇಸ್ಡ್ ಆನ್ ಪ್ರೈಮರಿ ಕೀ ಐ ಡಿ. ಓಕೆನಾ. ರಿಮೆಂಬರ್ ದಿಸ್, ನಾವು ಇಲ್ಲಿ ಫೆಚ್ ಮಾಡ್ತಿರೋದು ಐ ಡಿಯಿಂದ ಫೆಚ್ ಮಾಡ್ತಿದ್ದೀವಿ. ಓಕೆನಾ. ಐ ಡಿ ಆಬ್ವಿಯಸ್ಲಿ ಇಟ್ಸ್ ಅ ಪ್ರೈಮರಿ ಕೀ. ಹಾಗಿದ್ದಾಗ ಫೈಂಡ್ ಮೆಥಡ್ನ ಯೂಸ್ ಮಾಡ್ತೀವಿ. ಬೇರೆದೇನಾದರೂ ನೀವು ಫೆಚ್ ಮಾಡ್ತಿದ್ದೀರಾ ಬೇಸ್ಡ್ ಆನ್ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಆ ಥರ ಏನೋ ಮಾಡ್ತಿದ್ದೀರಾ ಅಂತಂದರೆ ವಿ ಹ್ಯಾವ್ ಟು ರೈಟ್ ಅ ಕ್ರಿಯೇಟ್ ಕ್ವೆರಿ ಬರೆದು ವೇರ್ ಕ್ಲಾಸ್ನ ಬರೆದು ನಾವೇನಿಲ್ಲಿ ಬರೆದಿದ್ವಲ್ಲ ಮೇಲ್ಗಡೆಗೆ ಎಲ್ಲಿ ಬರೆದಿದ್ವಿ ಪ್ರೀವಿಯಸ್ಲಿ, ಇಲ್ಲಿ ಬರೆದಿದ್ವಿ ವೇರ್ ಕ್ಲಾಸ್ ಬರೆದಿದ್ವಿ. ಹೌದಾ. ಈ ಥರ ಬರಿತೀವಿ. ರೈಟ್. ಇದ್ರದ್ದು ಎಕ್ಸಾಂಪಲ್ಸ್ನ ಆಮೇಲೆ ಡಿಸ್ಕಸ್ ಮಾಡೋಣ. ಫೈನ್, ನೋ ಪ್ರಾಬ್ಲಮ್. ಓಕೆ. ನೆಕ್ಸ್ಟ್ ಏನು ಮಾಡೋಣ, ಐ ಡಿನ ಫೆಚ್ ಮಾಡಿದ್ದೀನಿ. ಈಗ ಜಸ್ಟ್ ಫಾರ್ ದ ನೇಮ್ ಸೇಕ್ ಐ ಆಮ್ ಗೋಯಿಂಗ್ ಟು ಅಪ್ಡೇಟ್ ಮಾಡೋಣ. ವರ್ಕ್ ಆಗುತ್ತೋ ಇಲ್ಲ ಅಂತ ಚೆಕ್ ಮಾಡೋಣ. gmail.com ಇರೋದನ್ನು example.com ಅಂತ ಮಾಡೋಣ. ಸೇವ್ ಅಂತ ಮಾಡ್ತೀನಿ. ಸೇವ್ ಆಗ್ತಿದೆ. ಅಫ್ಕೋರ್ಸ್ ಸೇವಿಂಗಿಗೆ ನಾವು ಯೂಸ್ ಮಾಡಿರೋದೇನು ನಾವು ಹೈಬರ್ನೆಟ್ ಪರ್ಸಿಸ್ಟ್ ಮೆಥಡ್ನ ಯೂಸ್ ಮಾಡಿದ್ದೀವಿ. JPA ಪರ್ಸಿಸ್ಟ್ ಮೆಥಡ್ನ ಯೂಸ್ ಮಾಡಿದ್ದೀವಿ. ಸೋ ಫಾರ್ ನಾವು ಯಾವುದಕ್ಕೆಲ್ಲ ಚೇಂಜ್ ಮಾಡಿದ್ವಿ, ರೀಡ್ ಆಲ್ ಅಂದರೆ ಫೈಂಡ್ ಆಲಿಗೆ ಚೇಂಜ್ ಮಾಡಿದ್ದೀವಿ ಮೆಥಡ್ನ. ಆಮೇಲೆ ಕ್ರಿಯೇಟ್ ಯೂಸರ್ ಮೆಥಡಿಗೆ ಚೇಂಜಸ್ ಮಾಡಿದ್ವಿ ಕೋಡ್ನ. ಅದೇ ರೀತಿ ಫೈಂಡ್ ಯೂಸರ್ ಬೈ ಐ ಡಿ ಮೆಥಡಿಗೆ ಕೂಡ ನಾವು ಕೋಡ್ನ ಚೇಂಜಸ್ ಮಾಡಿದ್ವಿ. ಇನ್ನು ಲಾಸ್ಟ್ ಉಳಿದಿರೋದು 2 ಮೆಥಡ್. ಈ 2 ಮೆಥಡ್ನ ನಾವು ಚೇಂಜ್ ಮಾಡಿದ್ವಿ ಅಂತಂದರೆ ಕಂಪ್ಲೀಟ್ ಈ ಕ್ಲಾಸಲ್ಲಿ ಎಲ್ಲ SQL ಕ್ವೆರೀಸ್ನ ನೀವು ರಿಮೂವ್ ಮಾಡಿ ವಿ ಹ್ಯಾವ್ ಯೂಸ್ಡ್ ದಿ JPA. ರೈಟ್. ಇದನ್ನು ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ.